ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಅಪೊಸ್ತಲನಾದ ಯೋಹಾನನು ಯೇಸುಸ್ವಾಮಿಯ ಪ್ರೀತಿಯ ಶಿಷ್ಯನು ಎಂಬುದಾಗಿ ಕರೆಯಲ್ಪಟ್ಟವನು. ಯೇಸುಸ್ವಾಮಿಯನ್ನು ಹೃದಯದ ಅಂತರಾಳದಿಂದ ಪ್ರೀತಿ ಮಾಡಿದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ತನ್ನ ಸುವಾರ್ತೆಗಳಲ್ಲಾಗಿರಬಹುದು, ಈ ಪತ್ರಿಕೆಗಳಲ್ಲಾಗಿರಬಹುದು, ಪ್ರೀತಿಯ ಕುರಿತಾಗಿ ಮಾತಾಡ್ತಾನೆ. ಪ್ರತ್ಯೇಕವಾಗಿ ಈ ಒಂದು ಮೊದಲನೇ ಪತ್ರಿಕೆಯಲ್ಲಿ 40ಕ್ಕಿಂತ ಹೆಚ್ಚು ಸಾರಿ ಪ್ರೀತಿ ಎಂಬ ಪದವನ್ನು ಯೂಸ್ ಮಾಡ್ತಾನೆ ಈ ಅಪೊಸ್ತಲನಾದ ಯೋಹಾನನು. ಈ ಪತ್ರಿಕೆಯಲ್ಲಿ ಆತನು ಜನರಿಗೆ ಹೇಳ್ತಾ ಇರುವಂತಹ ಒಂದು ವಿಷಯ ಏನು ಅಂದರೆ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸಬಾರ್ದು. ಏನು ಮಾತಿಂದ ಪ್ರೀತಿಸೋದು, ಬಾಯಿ ಉಪಚಾರದಿಂದ ಪ್ರೀತಿಸೋದು? ಪ್ರೀತಿ ಅನ್ನೋದು ಏನಾಗಬೇಕು? ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ನನಗೆ ಒಬ್ಬರ ಮೇಲೆ ಪ್ರೀತಿ ಇದ್ದರೆ ಅದು ಕ್ರಿಯೆಯಲ್ಲಿ ತೋರಿಸ್ಬೇಕು. ಐ ಲವ್ ಯು ಅಂತ ಹೇಳಿದ್ರಿಂದ ಆಗಲ್ಲ, ಅದು ಕ್ರಿಯೆಯಲ್ಲಿ ತೋರಿಸ್ಕೊಡ್ಬೇಕು. ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅನ್ನೋದು ಕೃತ್ಯದಲ್ಲಿ ತೋರಿಸ್ಕೊಡ್ಬೇಕು. ಅಲ್ಲದೆ ಸುಮ್ಮನೆ ನನಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ, ಅವ್ರ ಮೇಲೆ ನಮಗೆ ತುಂಬ ಪ್ರೀತಿ ಇದೆ ಅಂತ ಹೇಳುವಂಥವ್ರು ಸುಮ್ಮನೆ ಹೇಳೋರಿದ್ದಾರೆ. ಆದರೆ ಈ ಯೋಹಾನನಿಗೆ ಯೇಸುಸ್ವಾಮಿ ಮೇಲೆ ಪ್ರೀತಿ ಇತ್ತು. ಎಲ್ಲ ಶಿಷ್ಯರುಗಳು ಯೇಸುಸ್ವಾಮಿನ ಪ್ರೀತಿ ಮಾಡ್ತಾಯಿದ್ರು. ಆದರೆ ಎಲ್ಲರ ಪ್ರೀತಿ ಕೃತ್ಯದಲ್ಲಿ ತೋರಿ ಬರಲಿಲ್ಲ. ಶಿಷ್ಯರುಗಳನ್ನು ಹಿಡಿದಂಥ ಸಮಯದಲ್ಲಿ, ಅಂದರೆ ಯೇಸುಸ್ವಾಮಿನ ಹಿಡಿದಂಥ ಸಮಯದಲ್ಲಿ ಎಲ್ಲ ಶಿಷ್ಯರುಗಳು ಓಡಿ ಹೋಗ್ತಾರೆ. ಆದರೆ ಯೋಹಾನ ಮಾತ್ರ ಯೇಸುಸ್ವಾಮಿಯನ್ನು ಹಿಂಬಾಲಿಸಿ ಕೊನೆಗೆ ಆತನ ಶಿಲುಬೆಯ ಮರಣದವರೆಗೂ ಸಾಕ್ಷಿಯಾಗಿ ನಿಲ್ತಾನೆ ಈ ಯೋಹಾನ. ಕಾರಣ ಅಷ್ಟು ಪ್ರೀತಿಯನ್ನು ತನ್ನ ಗುರುವಿನ ಮೇಲೆ ಇಟ್ಕೊಂಡಿದ್ದನ್ನು, ಆ ಪ್ರೀತಿಯನ್ನು ಕೃತ್ಯದಲ್ಲಿ ತೋರಿಸಿದಂತಹ ಯೋಹಾನ ಇವತ್ತು ಅಲ್ಲಿನ ಜನರಿಗೂ, ಪ್ರತ್ಯೇಕವಾಗಿ ನನಗೂ ನಿಮಗೂ ಏನು ಹೇಳ್ತಾ ಇದ್ದಾರೆ? ನಾವು ದೇವರನ್ನು ಪ್ರೀತಿಸ್ತಾ ಇದ್ದರೆ, ನಾವು ಮನುಷ್ಯರನ್ನು ಪ್ರೀತಿಸ್ತಾ ಇದ್ದರೆ ಆ ಪ್ರೀತಿ ಏನಾಗಬೇಕು? ಅದು ಕೃತ್ಯದಲ್ಲಿ ತೋರಿಸ್ಬೇಕು. ನೀವು ದೇವರನ್ನು ಪ್ರೀತಿ ಮಾಡ್ತಾ ಇದ್ದರೆ ಅದು ಕೃತ್ಯದಲ್ಲಿ ತೋರಿಸ್ಬೇಕು. ಹೇಗೆ? ನಾನು ಆತನನ್ನು ಪ್ರೀತಿಸ್ತಾ ಇದ್ದೇನೆ ಎಂಬುದನ್ನು ಹೇಗೆ ತೋರಿಸಬಹುದು? ಆರಾಧನೆಯ ಮೂಲಕ, ಸ್ತುತಿಗಳನ್ನು ಸಲ್ಲಿಸುವುದರ ಮೂಲಕ, ಆತನನ್ನು ಘನಪಡಿಸುವುದರ ಮೂಲಕ, ಆತನಿಗೆ ಮಹಿಮೆ ಸಲ್ಲಿಸುವುದರ ಮೂಲಕ ನಾನು ಆತನನ್ನು ಪ್ರೀತಿಸ್ತಾ ಇದ್ದೇನೆ ಎಂಬುದನ್ನು ತೋರ್ಪಡಿಸಬೇಕು. ದೇವರಿಗೆ ಗೊತ್ತಾಗಬೇಕು ನಾನು ಆತನನ್ನು ಪ್ರೀತಿಸ್ತಾ ಇದ್ದೇನೆ. ಆ ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ನೀನು ಏನು ಮಾಡಬೇಕು? ಯಜ್ಞ ಮಾಡಬೇಕು. ಈಗ ದೇವರು ನೋಡ್ತಾ ಇದ್ದಾರೆ, ಅಬ್ರಹಾಮನಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ, ಮಗನ ಮೇಲೆ ಪ್ರೀತಿ ಇದೆಯಾ? ಗಾಡ್ ಈಸ್ ಟೆಸ್ಟಿಂಗ್ ಅಬ್ರಹಾಮ್. ಟೆಸ್ಟ್ ಮಾಡ್ತಾ ಇದ್ದಾರೆ, ಯಾರ ಮೇಲೆ ಅವನು ಪ್ರೀತಿ ಇಟ್ಟಿದ್ದಾನೆ. ಇದುವರೆಗೂ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದ. ಅಬ್ರಹಾಮನು ದೇವರ ಸ್ನೇಹಿತನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ, ತುಂಬ ಪ್ರೀತಿ ಇದೆ. ಆದರೆ ಮಗ ಸಿಕ್ಕಿದ ಮೇಲೆ ಆ ಮಗನನ್ನು ನೋಡಿ ನಗುವಂತಹ ಇಸಾಕನನ್ನು ನೋಡಿದಾಗ ಅಬ್ರಹಾಮನಿಗೆ ಎಲ್ಲಿ ನನ್ನ ಮೇಲಿದ್ದಂತಹ ಪ್ರೀತಿ ಕಡಿಮೆ ಆಯಿತೋ ಏನೋ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ದೇವರು ಅಬ್ರಹಾಮನಿಗೊಂದು ಟಾಸ್ಕನ್ನು ಕೊಡ್ತಾರೆ. ನಿನ್ನ ಮಗನನ್ನು, ನೀನು ಪ್ರೀತಿಸುವ ನಿನ್ನ ಮಗನನ್ನು ನನಗೋಸ್ಕರ ಯಜ್ಞ ಮಾಡು ಅಂತ ಹೇಳಿದಾಗ ಅಬ್ರಹಾಮನು ಮುಂಜಾನೆಯೇ ಎದ್ದ ಎಂಬುದಾಗಿ ನಾವು 22ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಆದಿಕಾಂಡದಲ್ಲಿ. ಹಾಗಾದರೆ ಈ ದಿವಸ ನಮ್ಮ ಜೀವಿತದಲ್ಲೂ ಸಹ ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ನಮಗೆ ದೇವರ ಮೇಲೆ ಪ್ರೀತಿ ಇದ್ದರೆ ಅದು ಸುಮ್ಮನೆ ಪ್ರೀತಿ ಇದೆ ಅಂತ ಹೇಳುವುದಲ್ಲ, ಆ ಪ್ರೀತಿ ಕೃತ್ಯದಲ್ಲಿ ತೋರಿಸ್ಬೇಕು. ಅಬ್ರಹಾಮನು ತನ್ನ ಪ್ರೀತಿಯನ್ನು ದೇವರ ಮೇಲೆ, ಆತನು ಇಟ್ಟಿದ್ದಂತಹ ಪ್ರೀತಿಯನ್ನು ಕೃತ್ಯದ ಮೂಲಕ ತೋರಿಸುವುದಕ್ಕೆ ತೀರ್ಮಾನ ಮಾಡಿ ಮುಂಜಾನೆ ಎದ್ದು ಅವನು
ಮಗನನ್ನು ಕರ್ಕೊಂಡು, ದಾಸರನ್ನು ಕರ್ಕೊಂಡು ಯಜ್ಞಕ್ಕೆ ಬೇಕಾದದೆಲ್ಲವನ್ನು ತೆಗೆದುಕೊಂಡು ಅವನು ಮೋರಿಯಾ ಬೆಟ್ಟಕ್ಕೆ ಹೋಗಿ ಇನ್ನೇನು ಲಾಸ್ಟ್ ಸೆಕೆಂಡ್ ದೇವರ ಅಬ್ರಹಾಮನನ್ನು ಕರೀಲಿಲ್ಲ ಅಂದಿದ್ರೆ ಆ ಇಸಾಕನ ಮೇಲೆ ತನ್ನ ಖಡ್ಗವನ್ನು ಹಾಕ್ಬಿಡ್ತಿದ್ದ. ಪ್ರಿಯ ದೇವರ ಮಕ್ಕಳೇ, ಹಾಗೆ ತನ್ನ ಕ್ರಿಯೆಯ ಮೂಲಕ ದೇವರು ಇನ್ನೂ ಹೆಚ್ಚಾಗಿ ಅಬ್ರಹಾಮನನ್ನು ಪ್ರೀತಿ ಮಾಡಿದರು, ಅಬ್ರಹಾಮನನ್ನು ಗೌರವಿಸಿದೆಂಬುದಾಗಿ ವಾಕ್ಯ ಹೇಳ್ತದೆ. ಈ ಹಗಲ ಸಮಯದಲ್ಲಿ ನನ್ನನ್ನು ನಿಮ್ಮನ್ನು ದೇವರು ಕೇಳುವಂಥದ್ದು ಏನಂದರೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನೀನು ನನ್ನನ್ನು ಪ್ರೀತಿಸುವುದಾದರೆ ಅದು ಕೃತ್ಯದಲ್ಲಿ ತೋರಬೇಕು. ನಾವು ದೇವರನ್ನು ಪ್ರೀತಿಸುವುದಾದರೆ ಕೃತ್ಯದಲ್ಲಿ, ಸತ್ಯದಲ್ಲಿ ತೋರಬೇಕು. ನಾವು ಮನುಷ್ಯರನ್ನು ಪ್ರೀತಿಸುವುದಾದರೆ ಅದು ಸಹ ಕೃತ್ಯದಲ್ಲಿಯೇ ತೋರಿಸಬೇಕು. ಸುಮ್ಮನೆ ಪ್ರೀತಿಸ್ತೇನೆ ಅಂತ ಹೇಳಿದ್ರಿಂದ ಆಗಲ್ಲ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ಪ್ರೀತಿ ಅಂತ ಹೇಳಿದ್ರೆ ಆಮೇಲೆ ಹೇಳ್ತಾರೆ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ವೈರಿಗಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ಅವರು ಕರ್ತನನ್ನು ಕಂಡುಕೊಳ್ಬೇಕು ಅಂತ ಇದ್ದರೆ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಈ ದಿನಗಳಲ್ಲಿ ನಮಗೆ ವಿರುದ್ಧವಾಗಿ ನಿಲ್ಲುವಂತಹ ವ್ಯಕ್ತಿಗಳನ್ನು ಪ್ರೀತಿಸಿ ಅವರಿಗೋಸ್ಕರ ಪ್ರಾರ್ಥಿಸುವ ಆ ಒಂದು ಮನಸ್ಸು ನಮ್ಮ ಜೀವಿತದಲ್ಲಿ ಉಂಟಾಗಬೇಕು. ಅಂಥ ಒಂದು ಅನುಭವ ನಮ್ಮಲ್ಲಿ ಉಂಟಾಗೋದಾದರೆ ಖಂಡಿತವಾಗಿ ದೇವರು ಮೆಚ್ಚುವನಾಗಿದ್ದಾನೆ. ಆದ್ದರಿಂದ ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸದೆ ಆ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರುವಂತಹ ಪ್ರೀತಿಯನ್ನು ತೋರಿಸುವ ಹಾಗೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ದೇವರೇ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಮೇಲಿಟ್ಟಿರುವಂಥ ಪ್ರೀತಿಯನ್ನು ಅದು ದೇವರೇ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರ್ಪಡಿಸುವಂತಹ ಕೃಪೆಯನ್ನು ನಿನ್ನ ಮಕ್ಕಳಿಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.